ಅಯ್ಯೋ. ಸೊ ಪೋರ್ಷನ್ ಆಫ್ ನಿಮಗೆ ಮಂದಿ ರೈಸ್ ಬರುತ್ತೆ, ಅದ್ರ ಮೇಲೆ ಈ ಶೀಖ್ ಕಬಾಬು, ಅದಾನ ಕಬಾಬ್ ಅಂತಾರೆ. ಡೆಫಿನೆಟ್ ಆಗಿ ಟ್ರೈ ಮಾಡಿ. ಹೆಲೋ ಅಂತ ಶಾರುಖ್, ನೀವು ನೋಡ್ತಾರೆ ಗಲಿ ಫುಡ್. ಸೊ ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಸಖತ್ತಾಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ. ಸೊ ಇವತ್ತು ಬಂದಿರೋ ಜಾಗ ಬಂದು ಕರಿ ಸೆಂಟ್ರಲ್ ಅಂತ. ಸೊ ಇನ್ವೈಟ್ ಮಾಡಿದ್ರು, ಅದಕ್ಕೆ ಬಂದಿದ್ದೀನಿ. ಇವ್ರ ಹತ್ರ ಸ್ಪೆಷಲ್ ಬಂದು ಈ ಕರಿ ವೆರೈಟೀಸ್ಗಳು ತುಂಬಾ ಸಿಗುತ್ತೆ, ಎಸ್ಪೆಷಲಿ ಇಂಡಿಯನ್, ಕಾಂಟಿನೆಂಟಲ್, ಈ ತರ ಹಲವಾರು ಐಟಮ್ಸ್ ಇದೆ ಅಂತೆ. ಒಳಗಡೆ ನೋಡೋಣ. ಅಂಡ್ ಇವರ ಮೆನ್ಯೂಸ್ ಅಲ್ಲಿ ನೋಡಿದೆ ಈ ಟರ್ಕಿಶ್ ಮಂದಿ ಅಂತ ಒಂದು ಐಟಮ್ ಇತ್ತು. ಸೊ ಅದನ್ನೇ ಇವತ್ತು ಮೇನ್ ಆಗಿ ಟ್ರೈ ಮಾಡೋಣ, ಜೊತೆಗೆ ಒಂದು 4-5 ಐಟಮ್ ಎಕ್ಸ್ಟ್ರಾ ಹಾಕಿ ಟ್ರೈ ಮಾಡೋಣ ಅಂತಿದ್ದೀನಿ. ಇದು ಎಕ್ಸಾಕ್ಟ್ ಆಗಿ ನಿಮಗೆ 80 ಫೀಟ್ ರೋಡ್, ಸಂಜಯ್ ನಗರ. ಎಕ್ಸಾಕ್ಟ್ ಅಡ್ರೆಸ್ ಒಂದು ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ, ಅಲ್ಲಿ ಚೆಕ್ಔಟ್ ಮಾಡ್ಕೊಳ್ಳಿ. ಬಟ್ ಅದಕ್ಕಿಂತ ಮುಂಚೆ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಂಗೆ ಪಕ್ಕದಲ್ಲಿರೋ ಬೆಲ್ ಐಕಾನ್ ಕ್ಲಿಕ್ ಮಾಡ್ಕೊಳ್ಳಿ. ನಂದಿಲ್ಲ ಟೇಕ್ ಮಾತ್ರ 2ನೇ ಟೇಕ್. ಏನ್ ಗೊತ್ತಾ, ಫಸ್ಟೇ ಮಾತಾಡಿದ್ದೆ, ನಮ್ CM ಇದಾರಲ್ಲ, CM ರೆಕಾರ್ಡ್ ಬಟನ್ನೇ ಒತ್ತಿಲ್ಲ, ಲಾಸ್ಟ್ ಅಲ್ಲಿ ಬಂದು ರೆಕಾರ್ಡ್ ಮಾಡಿಲ್ಲ ಬ್ರೋ ಅಂತ ಅವ್ರೆ. ಬನ್ನಿ ಹೋಗೋಣ. ಆಲ್ರೈಟ್ ಅಂತಮ್ಮ, ಸಂಧಿ ಶುರು ಮಾಡೋಕ್ಕಿಂತ ಮುಂಚೆ ಇಲ್ಲಿ ಇವರ ಸ್ಪೆಷಲ್ ಸ್ಟಾರ್ಟರ್ ಕೊಟ್ಟವ್ರೆ. ಇದೇನ್ ಗುರು ಚಿಕನ್ ಮಾತಾಡ್ತಿದ್ಯಾ ಅಂತ ಅನ್ಕೋಬೇಡ್ರಿ. ಇದು ಒಂದು ಇವರ ಸ್ಪೆಷಲ್ ಚಿಲ್ಲಿ ಚೀಸ್ ಪನ್ನೀರ್ ಟಿಕ್ಕಾ. ಅಂಡ್ ಈ ಕಡೆ ಹಂಗೆ ಬಂದ್ರೆ ನಮ್ಮ ಹತ್ರ ಹರಿಯಾಲಿ ಚಿಕನ್ ಟಿಕ್ಕಾ ಇದೆ ಗುರು. ಸೊ ಇದು ಬಂದು ಇವರ ತುಂಬಾ ಸ್ಪೆಷಲ್ ಅಂತಂದ್ರು. ಫಸ್ಟ್ ಬಂದು ಚೀಸು ಮತ್ತೆ ಚಿಲ್ಲಿ ಇವೆಲ್ಲ ಹಾಕಿ ಮಾಡಿರೋ ಈ ಪನ್ನೀರ್ ಟಿಕ್ಕಾನ ಟ್ರೈ ಮಾಡೋಣ. ಸಾಕದಾಗ ಐದು ಗುರು ನೋಡೋಕ್ಕದು. ಒಳ್ಳೆ ಮಸಾಲೆ ಫಿಲ್ಡ್ ಆಗಿ ಅಪ್ಟೈಸಿಂಗ್ ಆಗಿದೆ ನೋಡೋಕ್ಕೆ. ಓಹಾ, ಪನ್ನೀರ್ ಮಾತ್ರ ಸಾಕು ಸಾಫ್ಟು, ಸೇಮ್ ಟೈಮ್ ಬಡ ಪೀಸ್ ಅಂತೀವಲ್ಲ ಆ ಥರ ಒಂದು ಬಲ್ಕು ಸೈಜಲ್ಲಿ ಇದೆ. ಬಟ್ ಯು ವಿಲ್ ಗೆಟ್ ಒಂದು ಇಂಟೆಲಿಜೆನ್ಸ್, ಏನು ಹೇಳೋದು, ಒಂದು ಕಂಪ್ಲೀಟ್ ಮಿಕ್ಸ್ಡ್ ಫ್ಲೇವರ್ ಆಗಿರುತ್ತೆ. ಸಖತ್ತಾಗೈತೆ, ಒಳಗಡೆ ಕ್ರೀಮಿ ಆಗು ಐತೆ. ಇದೇನು ಲೆವೆಲಿಗೆ ಸಾಫ್ಟಿಗಿದೆ ಅಂತ ನಿಮಗೆ ಇಲ್ಲೇ ತೋರಿಸ್ತೀನಿ ನೋಡಿ. ಓ, ಫುಲ್ ಬೋನ್ಲೆಸ್ ಪೀಸು. ಒಂದು ಬಡ ಪೀಸ್ ಫ್ರೈ ಮಾಡ್ತೀನಿ ಈಗ. ಆಹಾ, ಇಟ್ಸ್ ಕಂಪ್ಲೀಟ್ಲಿ ಕ್ರೀಮಿ, ಫುಲ್ ಕ್ರೀಮಿ ಆಗಿದೆ. ತಂದೂರಲ್ಲಿ ಸುಟ್ ಮಾಡಿರೋ ಆ ಸ್ಮೋಕಿ ಫ್ಲೇವರ್ ನಮಗೆ ಬರುತ್ತೆ ಅಲ್ಲಲ್ಲೇ. ಅದು ಚೆನ್ನಾಗೈತೆ, ಇದು ಕೆಡಿಸ್ತಿಲ್ಲ ಅದನ್ನು. ಅಟ್ ದಿ ಸೇಮ್ ಟೈಮ್ ಅದರ ಟೇಸ್ಟ್ ಬಂದು ಸಾಕದಾಗಿ ಎನ್ಹಾನ್ಸ್ ಮಾಡಿಕೊಡ್ತೈತೆ. ಅವರ ಹರಿಯಾಲಿಯ ಚಿಕನ್ ಮಸಾಲೆ ಹಾಕಿ ಹಾಕೋರಲ್ಲ, ಅದು ಅದ್ಭುತ. ಇದನ್ನು ಈ ರೆಡ್ ಡಿಪ್ ಐತಲ್ಲ, ಇದ್ರ ಜೊತೆ ಡಿಪ್ ಮಾಡಿ ಹೋಗೋಣ. ಸ್ಪೈಸಿ ಟ್ಯಾಂಗಿ ಆಗೈತೆ ಆ ಡಿಪ್ಪು. ಬಟ್ ಐ ಸಜೆಸ್ಟ್ ಈ 2 ಡಿಶ್ಶು ನೀವು ಪ್ಲೇನಾಗಿ ಇಳಿರಿ, ಬಿಹೇವಿಯರ್ ಲೆವೆಲ್ ಆಗೈತೆ. ಪರ್ಟಿಕ್ಯುಲರ್ಲಿ ನಾನ್ ವೆಜ್ ಲವರ್ಸ್ ಆಗಿದ್ದರೆ ಹರಿಯಾಲಿ ಚಿಕನ್ ಟಿಕ್ಕಾ ಸಿಂಪಲಾಗಿ ಸಾಕಾಗೈತೆ. ಸ್ಟಾರ್ಟರ್ಸ್ ಎಲ್ಲ ಟ್ರೈ ಮಾಡಾದ್ಮೇಲೆ ಈಗ ಬಂದು ಮೇನ್ ಕೋರ್ಸಿಗೆ ಇಳಿದಿದ್ದೀವಿ. ಸೊ ಮೇನ್ ಕೋರ್ಸಲ್ಲಿ ಒಂದು ಲಿಮಿಟೆಡ್ ಆಗಿ ಒಂದು 3ರಿಂದ 4 ಐಟಮ್, ಅದೇ ಲಿಮಿಟೆಡಾ, ಅದು ಜಾಸ್ತಿ ಆಗೋಯ್ತು. ಸೊ ಅದರಲ್ಲಿ ಮೇನ್ಲಿ ಫಸ್ಟ್ ಬಂದು ನಮ್ಮ ವೆಜ್ ಲವರ್ಸ್ಗೋಸ್ಕರ ವೆಜ್ಜು ಮಲಾಯ್ ಕೋಫ್ತಾ ಐತೆ. ಪಪ್ಪ ಸೂಪರು. ಈ ಗ್ರೇವಿದೊಂದು ಸ್ಪೆಷಾಲಿಟಿ ಐತೆ, ಅದು ನಿಮಗೆ ಆಮೇಲೆ ಹೇಳ್ತೀನಿ. ನನಗೆ ಈ ಕಡೆ ಬಂದರೆ ನಮ್ಮ ಹತ್ರ ನಲ್ಲಿ ನಿಹಾರಿ ಐತೆ. ಸೊ ದಿಸ್ ಕಂಪ್ಲೀಟ್ಲಿ ನವಾಬಿ ಸ್ಟೈಲ್ ಗುರು. ಈ ಹೈದರಾಬಾದ್ ವಿಡಿಯೋಸ್ ಎಲ್ಲ ನೀವು ನೋಡಿದ್ರೆ ಅಲ್ಲಿ ನಲ್ಲಿ ನಿಹಾರಿ ತುಂಬ ಸ್ಪೆಷಲ್. ಬೆಳಗ್ಗೆನೆ ಬ್ರೇಕ್ಫಾಸ್ಟ್ ನಲ್ಲಿ ನಿಹಾರಿ ಮಾಡ್ತಾರೆ, ಅದು ಬಂದು ಇಲ್ಲಿ ಸಿಗುತ್ತೆ ನಿಮಗೆ. ಆ್ಯಂಡ್ ನೆಕ್ಸ್ಟ್ ಬಂದು ಇಲ್ಲಿ ಈ ನಾನ್ಸ್ ತೊಗೊಂಡಿದ್ದೀವಿ, ಬ್ರೆಡ್ಸು, ಬಟರ್ ಗಾರ್ಲಿಕ್ ನಾನು, ಈ ರೋಟಿ, ಇವೆಲ್ಲ ಚಪಾತಿ ಈ ಥರ ತೊಗೊಂಡಿದ್ದೀವಿ. ಚಪಾತಿ ಇಲ್ಲ, ಬರೀ ರೋಟಿ ಅಂತಿರೋದು ನಾನು ಫ್ಲೋ ಅಲ್ಲಿ, ಇವೆಲ್ಲ ಸಿಗುತ್ತೆ ಅಂತ. ಆ್ಯಂಡ್ ಫೈನಲಿ ನಮ್ಮ ಮೋಸ್ಟ್ ಅವೈಟೆಡ್ ಇವರ ಟರ್ಕಿಶ್ ಅದಾನ ಚಿಕನ್ ಕಬಾಬ್. ಕರೆಕ್ಟಾಗಿ ಹೇಳಿದ್ನ ಇಲ್ಲ, ಕರೆಕ್ಟಾಗಿ ಹೇಳಿದ್ದೀನಿ. ಸೊ ಪೋರ್ಷನ್ ಆಫ್ ನಿಮಗೆ ಮಂದಿ ರೈಸ್ ಬರುತ್ತೆ, ಅದ್ರ ಮೇಲೆ ಈ ಶೀಖ್ ಕಬಾಬು, ಅದಾನ ಕಬಾಬ್ ಅಂತಾರೆ. ವಾ, ಅವರು ಸಾಕೋದಾಗೈತೆ ಇದು ನೋಡೋಕ್ಕೆ. ಇನ್ನು ಮಂದಿಯಿಂದನೇ ಇಳ್ಬಿಡ್ತೀನಿ. ರೈಸ್ ನೋಡಿ, ಆಹಾ, ಮಸಾಲೆ ಫಿಲ್ಡಪ್ ಹಾಕಿ. ಆದರೆ ಏಲಕ್ಕಿ ಬರಬಾರ್ದು ಗುರು, ಇದು ಬಂದ್ರೇ ಡಿಸ್ಟರ್ಬ್ ಮಾಡುತ್ತೆ. ಪ್ಲೇನಾಗಿ ರೈಸ್ ಮಾತ್ರ ಟ್ರೈ ಮಾಡೋಣ. ಆಹಾ, ಏನದು ಪ್ಲೇನ್ ರೈಸ್ ಹಿಂಗೈತೆ. ಐ ಆಮ್ ಜಸ್ಟ್ ಎಂಜಾಯ್ ಮಾಡ್ತಾ ಇದ್ದೀನಿ ಊಟನ. ಫ್ಲೇವರ್ಫುಲ್ ಆಗೈತೆ, ಮೈಲ್ಡ್ ಟೆಕ್ಸ್ಚರು. ಯಥೇಚ್ಛವಾಗಿ ಇಲ್ಲಿ ಲವಂಗದ ಘಮ, ಏಲಕ್ಕಿದ ಘಮ, ಇದ್ರ ಘಮ ಜಾಸ್ತಿ ಬರ್ತೈತೆ. ಬಟ್ ಫ್ಲೇವರ್ಫುಲ್ ಆಗೈತೆ, ತಿನ್ನಕ್ ಮಾತ್ರ ಸಾಕಾಗೈತೆ. ಅಂಡ್ ಇದ್ರೊಟ್ಟಿಗೆನೆ ಚೀಕ್ ಕಬಾಬ್ ಏನು ಕೊಟ್ಟವ್ರಲ್ಲ, ಅದನ್ನ ಬ್ಲೆಂಡ್ ಮಾಡಿಕೊಂಡು ಡ್ಯಾಮ್ ಗುಡ್. ಒಳಗಡೆ ಮೀಟು ಜ್ಯೂಸಿ ಆಗಿ, ಅದೇ ರೀತಿ ಮೈಲ್ಡು ಅಂದರೆ ತುಂಬ ಮೈಲ್ಡು ಖಾರ. ಆ ಖಾರ ಬಂದು ಮಸಾಲೆ ಫಿಲ್ಡಪಲ್ಲಿ ಇರೋದು. ಇದನ್ನ ಹಾಗೆ ಕಚ್ಬೋದು. ಸಾಕಾಗಿದೆ ಗುರು, ಫುಲ್ಲಿ ಸ್ಪೈಸಸ್ ಲೋಡೆಡು.
ಆ ಮೀಟಲ್ಲಿ ಚೆನ್ನಾಗಿ ರುಬ್ಬಿ ಮಾಡವ್ರೆ. ಅದು ತಿಂತ ಖಾರನೂ ಐತೆ, ಜ್ಯೂಸಿಯಾಗೂ ಐತೆ. ನಮ್ಮ ಮನೆಯಲ್ಲೂ ಅಷ್ಟೇ, ಏನಾರ ಫಂಕ್ಷನ್ ಇವೆಂಟ್ ಇದ್ದರೆ ಈ ಥರ ಕರಿ ಮಾಡ್ತೀವಿ ಬದನೆಕಾಯಿ ಬೆಳೆಸಿ. ಅದೇ ರೀತಿ ಇವರು ಕೊಟ್ಟವ್ರೆ. ಬಟ್ ನಾವು ಬಿರಿಯಾನಿಗೆ ಮಾಡ್ತೀವಿ, ಇವ್ರು ಬಂದು ಹಂದಿಗೆ ಮಾಡವ್ರೆ. ಸೊ ಅದರೊಟ್ಟಿಗೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಸಖತ್ ತಿಕ್ಕು ಒಂದು ಗ್ರೇವಿ ಅಂತೀವಲ್ಲ ಆ ಒಂದು ಕನ್ಸಿಸ್ಟೆನ್ಸಿಯಲ್ಲಿ ಮಾಡಿರೋದು ತಿನ್ನೋಕೆ ಮಜವಾಗೈತೆ ಗುರು. ಎಕ್ಸ್ಪೆಕ್ಟೇಷನ್ ಇಟ್ಕೊಂಡು ಬಂದೆ ಈ ಜಾಗಕ್ಕೆ, ಈ ಡಿಶ್ನ ಟ್ರೈ ಮಾಡೋದು ಹೇಗಿರುತ್ತೆ ಅಂತ. ಅದನ್ನು ಕಂಪ್ಲೀಟಾಗಿ ಅದು ಮೀರಿಬಿಡ್ತು. ಏನನ್ನು ಟ್ರೈ ಮಾಡಿದ್ವಿ ಬಟ್ ಎಲ್ಲ ಮರ್ತೋಯ್ತು ಈ ಒಂದು ಡಿಶ್ಶು ತಿಂದಾದ್ಮೇಲೆ. ಸಕ್ಕತ್ತಾಗೈತೆ ಇದು. ಮಂದಿ ಮಾತ್ರ ಡೆಫಿನೆಟ್ ಆಗಿ ಟ್ರೈ ಮಾಡಿ. ಒಂದು ಬಟರ್ ಗಾರ್ಲಿಕ್ ನಾನ್ ತೊಗೊಂಡು ಮಿಂಚ್ತೈತೆ ಹಂಗೆ. ಪಪ್ಪ ನಲ್ಲಿ ನೀತಿ ಸೈಡ್ಗೆ ಇಟ್ಕೊಂಡು ಕರಿನ ಚೆನ್ನಾಗಿ ಮಿಕ್ಸ್ ಮಾಡಿ ಇದ್ರ ಮೇಲೆ ಹಾಗೇ ಡ್ರಿಸಲ್ ಮಾಡ್ಕೋಬೇಕಪ್ಪ. ನನಗೆ ಇವಾಗಲೇ ಅದು ಸ್ಯಾಟಿಸ್ಫೈ ಅನಿಸ್ತೈತೆ ಅದು ನೋಡ್ತಾ. ಈ ಕರಿ ಮಾತ್ರ ಟ್ರೈ ಮಾಡ್ತೀನಿ ಪ್ಲೇನಾಗೆ. ಸ್ಪೆಷಾಲಿಟಿ ಬಂದಿನೇ ಕರೀಸು. ವಾವ್, ಮೇಲೆ ಎಣ್ಣೆ ತೇಲ್ತೈತೆ ಅದರಲ್ಲಿ. ಅದು ಎಣ್ಣೆಗಿಂತ ಜಾಸ್ತಿ ಇದರಿಂದ ಬರೋ ಆಯಿಲ್ ಇರುತ್ತಲ್ಲ ಅದೇ ಜಾಸ್ತಿ ಇರುತ್ತೆ ಅದರಲ್ಲಿ. ನಲ್ಲಿ ಓಹೋ, ಅಯ್ಯೋ ಏನು ರೇಂಜಿಗೆ ಬಂದೈತೆ ಅಂತ ತೋರಿಸ್ಲಾ ನೋಡಿ. ಮೀಟು ಸಪ್ರೇಟಾಗಿ ಬಂದ್ಬಿಡುತ್ತೆ. ಏನು ಗುರು ಇದು, ಪಪ್ಪ ಗುರು. ಬಂದರೆ ಯಾವ್ದಾರ ಈ ಥರ ನಾನ್ ರೋಟಿನ ತೊಗೊಳ್ಳಿ, ನಲ್ಲಿ ನಿಹಾರಿನ ಮಸ್ಟಾಗಿ ಆರ್ಡ್ರ್ ಮಾಡಿ. ಅದನ್ನ ಹೇಗೆ ಎಕ್ಸ್ಪ್ರೆಸ್ ಮಾಡಲಿ ಅಂತ ನನಗೆ ಅರ್ಥ ಆಗ್ತಿಲ್ಲ. ಆ ಫ್ರೈಡ್ ಆನಿಯನ್ಸ್ನ ಮೈಲ್ಡ್ ಒಂದು ಘಮ ಬರುತ್ತೆ. ಆ್ಯಂಡ್ ಕಂಪ್ಲೀಟ್ಲಿ ಬಂದು ಇವ್ರು ಬಳಸಿರೋ ಮಸಾಲೆ ಆಮೇಲೆ ಚಕ್ಕೆ ಅದರ ಒಂದು ಫ್ಲೇವರು ಜಾಸ್ತಿ ಬರ್ತೈತೆ ನನಗೆ. ಓಹೋ, ಮಟನ್ ಮಾತ್ರ ಎಷ್ಟೊತ್ತು ಬಿಟ್ಟಿರ್ಬೋದು ಇವರು ಬೇಯಿಸೋಕ್ಕೆ. ಕರ್ಕೋಯ್ತದು ಮಲಾಯ್ ಕೋಫ್ತಾ. ಇದನ್ನ ಈಗ ಅರ್ಥ ಮಾಡ್ಕೊಳ್ಳಿ. ಈಗ ನಾನ್ ವೆಜ್ ಲವರ್ಸ್ ಇದ್ದರೆ ನೀವು ಇದನ್ನೇ ಕೈಮಾ ಉಂಡೆ ಅಂತೀವಲ್ಲ ಅದು ನಂಗೆ ನೀವು ಅರ್ಥ ಮಾಡ್ಕೊಳ್ಳಿ. ಬಟ್ ಈ ಗ್ರೇವಿದ ಬಗ್ಗೆ ಒಂದು ಹೇಳಿದ್ರು ಅವರು, ಅದಕ್ಕೆ ಬರೀ ಪ್ಲೇನ್ ಗ್ರೇವಿ ಮಾತ್ರನೇ ತಿನ್ಬೋದು. ಕಂಪ್ಲೀಟಾಗಿ ಡ್ರೈ ಫ್ರೂಟ್ಸು, ಈ ಕ್ಯಾಶ್ಯೂ ನಟ್ಟು ಇದನ್ನಿಕ್ಕಿ ಬಳಸಿ ಮಾಡಿರೋಂಥ ಗ್ರೇವಿ. ಅದಕ್ಕೆ ನೋಡಿ ಇದರ ಕನ್ಸಿಸ್ಟೆನ್ಸಿ ನೋಡ್ಬೋದು ನೋಡಿ ಎಷ್ಟು ತಿಕ್ಕಾಗೈತೆ. ಇದು ಕಂಪ್ಲೀಟ್ಲಿ ಡಿಫ್ರೆಂಟು. ಮೈಲ್ಡ್ ಖಾರ ಅದರ ಫ್ಲೇವರು ಹಂಗೆ ಬರುತ್ತೆ. ಈ ಕಡೆ ಬಂದಾಗ, ಈ ಕಡೆ ಮಲಾಯ್ ಕೋಫ್ತಾಗೆ ಬಂದಾಗ ಒಂದು ರೀತಿ ನಿಮಗೆ ಸ್ವೀಟಾಗಿ ಮೈಲ್ಡು ಸ್ವೀಟ್ನೆಸ್ಸು. ಇಟ್ಸ್ ನಾಟ್ ಲೈಕ್ ನಿಮಗೆ ಚಿಕ್ಕ ಮಕ್ಕಳು ಆರಾಮಾಗಿ ತಿನ್ಬೋದು, ಇದು ದೊಡ್ಡವರು ಆರಾಮಾಗಿ ತಿನ್ಬೋದು, ವಯಸ್ಸಾಗಿರೋರು ಆರಾಮಾಗಿ ತಿನ್ಬೋದು, ಎಲ್ಲರೂ ತಿನ್ಬೋದು. ಬಾಯಿ ತುಂಬ ನಿಮಗೆ ಬರೀ ಡ್ರೈ ಫ್ರೂಟ್ ಸಿಕ್ಕಿದ್ರೆ ಹೇಗಿರುತ್ತೆ ಒಂದು ಗ್ರೇವಿಯಲ್ಲಿ, ಈ ಗ್ರೇವಿನ ಟ್ರೈ ಮಾಡಿ. ಫೈನಲಾಗೆ ಬಂದು ಔಟ್ರೋಗೆ ಬಂದಿದ್ದೀವಿ. ಸೊ ಔಟ್ರಲ್ಲಿ ನಮ್ಮ ಹತ್ರ ಸ್ಪೆಷಲಾಗೆ ಒಂದು ಡೆಸರ್ಟ್ ಐತೆ, ಎಳ್ನೀರು ಪಾಯಸಮೇ. ಬಟ್ ಇವರ ಒಂದು ಓನ್ ವೇಲ್ ಮಾಡೋರೆ, ಸಖತ್ತಾಗೈತೆ ಅದು ನೋಡೋಕ್ಕೇನೆ. ಅದು ಬಂದು ಒಳಗಡೆ ಸೀಟಿಂಗು, ಓಕೆನಾ. ಇದು ಬಂದು ನಿಮಗೆ ಈ ಕೆಫೆಗೆಲ್ಲ ಹೋದರೆ ಒಂದು ಹೊರಗಡೆ ಸೀಟಿಂಗ್ ಅಂತ ಮಾಡ್ತಾರಲ್ಲ, ರೋಡ್ ವ್ಯೂ ಇರುತ್ತೆ. ಈ ಎಳ್ನೀರು ಪಾಯಸನ ಟ್ರೈ ಮಾಡೋಣ. ಎಳ್ನೀರು ಬಿಟ್ಸ್ ಎಲ್ಲ ಹಾಗಾಗಿ ಹಾಕವ್ರೆ, ಸಖತ್ತಾಗೈತೆ. ಇದು ಸಿಗುತ್ತೆ ಕ್ಯಾರೆಟ್ ಹಲ್ವಾ, ಗಾಜರ್ ಹಲ್ವಾ ಅದು ಸಿಗುತ್ತೆ ಅಂತಂದ್ರು. ಬಟ್ ಎಳ್ನೀರು ಪಾಯಸ ಸ್ಪೆಷಲ್ ನಮ್ಮ ಹತ್ರ ಡಿಫ್ರೆಂಟಾಗಿ ಮಾಡ್ತೀವಿ. ಸಖತ್ ತಿಕ್ಕಾಗೈತೆ, ಕಂಡೆನ್ಸ್ದಾಗೈತೆ, ತಿನ್ನಕ್ಕೆ ಮಜವಾಗೈತೆ ಗುರು. ಇವರ ಆ್ಯಂಬಿಯನ್ಸ್ ಬಂದು ಆ್ಯಪ್ಟಾಗಿ ಸಖತ್ತಾಗಿ ಮಾಡೋರೆ, ನನಗೆ ರಿಯಲಿ ಇಷ್ಟ ಆಯ್ತು ಆ್ಯಂಬಿಯನ್ಸು. ಸೊ ಸಂಜಯ್ ನಗರ ಸುತ್ತಮುತ್ತ ಇದ್ದೀರಂತಂದರೆ ಡೆಫಿನೆಟ್ಲಿ ಬಂದು ಟ್ರೈ ಮಾಡ್ಬೋದು ನೀವು. ಒಂದು ಔಟ್ ಆಫ್ ಕಾನ್ಸೆಪ್ಟೇ ಏನು ಗೊತ್ತಾ, ಇವ್ರ ಹತ್ರ ಕಾಂಟಿನೆಂಟಲು ಐತೆ, ಚೈನೀಸು ಐತೆ, ನಮ್ಮ ಇಂಡಿಯನ್ ಕುಸಿನೂ ಐತೆ. ಎಲ್ಲದಕ್ಕಿಂತ ಇವ್ರ ಸ್ಪೆಷಲ್ ಬಂದು ಕರೀಸಲ್ಲಿ. ಸೊ ಕರೀಸಲ್ಲಿ ತುಂಬ ಸ್ಪೆಷಲ್ಲು. ಡೆಫಿನೆಟ್ಲಿ ಬಂದು ಒಮ್ಮೆ ಟ್ರೈ ಮಾಡಿಬಿಟ್ಟು ಕಮೆಂಟಲ್ಲಿ ಹೇಗಿತ್ತು ಅಂತ ಕೆಳಗಡೆ ತಿಳಿಸಿ, ಓಕೆನಾ. ನಾಳೆ ಇನ್ನೊಂದು ಹೊಸ ವಿಡಿಯೋಲಿ ಸಿಗೋಣ. ಅಂಟಿಲ್ ದೆನ್, ಬಾಯ್ ಫ್ರಮ್ ಶಾರು.